ಕುಲಾತಿ ಹೋಗಲಿಲ್ಲ ರೀ. ಮುಂಚೆ ಈ ಒಂದು ನಿಟ್ಟಿನಲ್ಲಿ ಸರ್ ಅವರೊಂದು ಏನು ಮಾಡ್ತಾರೆ, ಬಾಲ್ಕಿ ಪಟ್ಟದ ದೇವರು ಅಂತ ಬರ್ತಾರೆ ಸ್ವಾಮಿಗಳು. ಹಾಗಾಗಿ ನಿಜಾಮರೊಂದು ಆಳ್ವಿಕೆನ ಅಷ್ಟು ಪ್ರಬಲ ಆಗಿತ್ತು ರೀ, ಉರ್ದುನ ಪ್ರಬಲ ಇತ್ತಾಗ. ಅವ್ರು ಹೊರಗಡೆ ಮಂದಿ ಕಾಣಂಗೆ ಉರ್ದುನ ಒಂದು ಏನು ಹಾಕಿ ಸರ್ ಫಲಕವನ್ನು ಹಾಕಿರಿ, ನಾಮಫಲಕ ಹಾಕಿ ಒಳಗಡೆ ಮಠದೊಳಗೆ ಕನ್ನಡ ಕಲಿಸ್ತಾ ರೀ. ಅಂದ್ರೆ ಆ ಧೋರಣೆ ಇವ್ರಿಗೆ ಶಾಂತರಸರಿಗೆ ಭಾಳ ಅನಿಸುತ್ತೆ. ಆದರೆ ಇವರು ಮತ್ತು ಅನಿವಾರ್ಯವಾಗಿ ಉರ್ದುನಲ್ಲೇ ಇವರು ವ್ಯಾಸಂಗ ಮಾಡಿದರೂ ಕೂಡ ರೀ ಕನ್ನಡದ ಬಗ್ಗೆ ಒಂದು ಅಪಾರವಾದಂಥ ಒಂದು ಪ್ರೇಮವನ್ನು ಇಟ್ಕೊಂಡಿದ್ದರು. ಹೀಗಾಗಿ ಸರ್ ಎಷ್ಟೋ ಒಂದು ಕಥೆಗಳನ್ನು, ಕಾದಂಬರಿಗಳನ್ನು, ನಾಟಕಗಳನ್ನು ಬರೆಯೋದ್ರ ಜೊತೆಗೆ ಸರ ಈಗ ಅನ್ನ ಬಸವಣ್ಣವರು ಹೆಂಗೆ ಮಾಡಿದ್ರು ಸರ್, ಸಂಸ್ಕೃತ ಅಧ್ಯಯನ ಮಾಡಿದ್ರಿ, ವೇದ ಉಪನಿಷತ್ತುಗಳ ತಿಳ್ಕೊಂಡ್ರೆ ಗುರುಗಳ ಮುಖಾಂತರವಾಗಿ. ಆದರೆ ಅದನ್ನು ಆಡು ಭಾಷೆಯಲ್ಲಿ ವಚನಗಳ ಮುಖಾಂತರವಾಗಿ ಜನಸಾಮಾನ್ಯರಿಗೆ ಬಿತ್ತರ ಮಾಡಿದರು. ನೋಡಿದ್ರೆ ಎಷ್ಟು ಸರಳ ರೀ, ಕಳಬೇಡ ಕೊಲಬೇಡ, ಹುಸಿಯನ್ನು ಹಿಡಿಯಲು ಬೇಡ, ಮುನಿಯಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹೊಡೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಮುಗಿತ್ರಿ. ಇಷ್ಟ ಸರಳ ಅಂತ ಇಂಥ ವಚನ ಸಹ ಎಲ್ಲರಿಗೂ ವೇದ್ಯ ಆಗ್ತದೆ ರೀ. ಮತ್ತು ಏನು ಬೇಕಾದ ವಿಷಯಗಳನ್ನು ತೊಗೊಂಡ್ರೆ ಇದೆಲ್ಲ ಸಿಗುತ್ತೆ ರೀ. ಇದು ಒಂದೇ ವಚನ ಸಾಕ್ರಿ. ಹಂಗೆ ಸರ್ ಶಾಂತರಸರು ಕೂಡ ಏನು ಮಾಡಿದ್ರು ಅಂದರೆ ಅವರು ಎಷ್ಟೋ ಕಥೆಗಳನ್ನು, ನಾಟಕಗಳನ್ನು, ಕಾದಂಬರಿಗಳನ್ನು ಬರೆದರೂ ಕೂಡ ರೀ ಅವ್ರ ಕೊನೆಗೆ ಏನಾಗಬೇಕಂದ್ರೆ ಇಷ್ಟು ಸುದೀರ್ಘವಾಗಿ ಬರೆಯೋದು ಬೇಡ, ಅಷ್ಟೇ ಒಂದು 4 ಸಾಲಿನೊಳಗೆ ಜನರಿಗೆ ಮುಟ್ಟುವುದು. ಯಾಕಂದ್ರೆ ಅವರು ಉರ್ದುವಿನ ಒಂದು ಅಭ್ಯಾಸವನ್ನು ಮಾಡಿದವರಾಗಿದ್ದರಿಂದ ರೀ ಅವ್ರ ಗಸಲ್ಗಳನ್ನು ಕೇಳ್ತಾ ಇರ್ತಾರೆ. ಹೀಗಾಗಿ ಅವ್ರು ಸರ್ ಕನ್ನಡದಲ್ಲಿ ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ತಿಳ್ಕೊಂಡು ಸರ್ ಈಗ ನೋಡಿ ಸರ್ ನಮ್ಮ ದಿನಕರ್ ದೇಸಾಯಿ ಅವರು 4 ಸಾಲಿನಾಗಿ ಅದನ್ನು ನೋಡಿದವರು, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೇ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. 4 ಸಾಲ ರೀ. ಅದರಂಗೆ ನಮ್ಮ ಸರ್ವಜ್ಞರಿ 3 ಸಾಲ ರೀ. ನಂದಿಯಣು ಏರಿದನ ಚಂದಿರನ ಸೂಡಿದನ ಕಂದನ ಬೇಡಿ ನೆಲಿದೇಣು ನಲ್ಲಿ ಉತ್ತು ಮುಂದೆ ಪೇಳುವೆನು ಸರ್ವಜ್ಞ. ಅಷ್ಟೇ ಎತ್ತಾಗಿ ತೊತ್ತಾಗಿ ಹೆತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರದೊಳಿರುವೆಂದು ಸರ್ವಜ್ಞ. ಎಂಥ ಮಾಸ್ತರ್. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನ ಮಕ್ಕಳೇ ಸರ್ವಜ್ಞ. ಎಂಥ ಸರ್. ಮೊಸರು ಕಡಿಯಲು ಬೆಣ್ಣೆ ಹಸಿದು ತೋರುವ ತೆರೆದಿ ಹಸನಪ್ಪ ಗುರುವಿನ ಉಪದೇಶದ ಮುಕ್ತಿ ವಶವಾಗುವ ಗಜಲುಗಳನ್ನು ಬರ್ಸಕ್ಕೆ ಉರ್ದುವಿನಲ್ಲಿ ಅಭ್ಯಾಸ ಮಾಡಿದ್ದಾರೆ ಅನ್ಕೊಂಡ್ರೆ ಇವ್ರಿಗೆ ಸಾಕಷ್ಟು ಒಂದು ಗಜಲುಗಳ ಬಗ್ಗೆ ಅಭ್ಯಾಸ ಇರ್ತಾರೆ. ಅವನ್ನ ಕನ್ನಡದಲ್ಲಿ ಸರ್ 4 ಸಾಲ ಕಟ್ಟ ದೊಡ್ಡ ಒಂದು